ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಚಿ ಕ್ರಿಯೇಷನ್ಸ್. ಸೊ ನಾನಿವತ್ತು ನಮ್ಮ ಕ್ರೋಶ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಗಿಫ್ಟ್ ಅಂತ ಹೇಳಿದ್ರೆ, ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಲಕ್ಕಿ ಸ್ಕೂಪ್ ಅಂತ ನೋಡ್ತಾ ಇದ್ದೀರಾ. ಸೊ ಆ ಥರದ್ರಲ್ಲಿ ಅವ್ರಿಗೆ ಯೂಸ್ ಆಗೋ ಥರ ನಾನು ಕ್ರೋಶಾಗೆ ಏನೇನು ಬೇಕಾಗಿರುತ್ತೆ ಆ ಥರ ಐಟಮ್ಸ್ನ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವರು ಯಾವ್ಯಾವುದನ್ನು ಪರ್ಚೇಸ್ ಮಾಡ್ತಾರೆ, ತೊಗೊತಾರೆ ನೋಡೋಣ. ನೋಡಿ, ಇಷ್ಟು ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸು ಯಾವ್ಯಾವುದು ವಿನ್ ಮಾಡ್ಕೊತಾರೆ ನೋಡೋಣ. ಫಸ್ಟಿಗೆ ಫಸ್ಟ್ ಒಂದು ಸ್ಟೂಡೆಂಟ್ ರಕ್ಷಿತಾ ಅಂತ. ಸೊ ಅವರು ಇವಾಗ ಒಂದು ಸ್ಕೂಪ್ ಎತ್ಕೊತಾರೆ. ಎಷ್ಟು ಐಟಮ್ನ ಅವರು ವಿನ್ ಮಾಡ್ತಾರೆ ನೋಡೋಣ. ಒಂದೇ ಸಲ ಎತ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋಂಗಿಲ್ಲ, ಒಂದೇ ಸಲ ಎತ್ಕೋಬೇಕು. ಇದು ಮೋಸ ಆಗುತ್ತೆ. ಹಾಕಿ ಪ್ಲೇಟ್ ಮೇಲೆ ಹಾಕಿ. ಸೊ ಅವರು ಯಾವ್ಯಾವುದು ವಿನ್ ಆಗಿದ್ದಾರೆ ನೋಡೋಣ. ಸಿಲ್ವರ್ ಬೀಡ್, ಫಸ್ಟ್ ಒನ್ನಿಗೆ ಸಿಲ್ವರ್ ಬೀಡ್ ಬಂದಿದೆ ಅವ್ರಿಗೆ. ಸೊ ಸಿಲ್ವರ್ ಬೀಡಲ್ಲಿ ಸೇಮ್ ಬೀಡಿದೆ. ಸೇಮ್ ಬೀಡು ಈ ಥರ ಒಂದು ಪ್ಯಾಕೆಟ್ ವಿನ್ ಆಗಿದೆ. ಸೆಕೆಂಡ್ ಬಂದು ಆನೆ ಇದೆ. ಆನೆಗೆ ಇಲ್ಲೇನಿದೆ, ಸಿಲ್ಕ್ ಥ್ರೆಡ್ ಇದೆ. ಸೊ ಒಂದು ಸಿಲ್ಕ್ ಥ್ರೆಡ್ಡು ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಫ್ಲವರ್ ಬೀಡ್ ಇದೆ. ಸೊ ಫ್ಲವರ್ ಬೀಡ್ ಬಂದು ಅದು ಕೂಡ ಸೇಮ್ ಇದೆ. ಅದು ಒಂದು ಪ್ಯಾಕೆಟು ವಿನ್ ಆಗ್ತಿದ್ದಾರೆ. ಸೊ ಒಂದು ಸ್ಯಾರಿಗೆ ಬೇಕಾಗೋಷ್ಟು ಬೀಡ್ಸ್ ಇದೆ ಇದರಲ್ಲಿ. ಸೊ ಇದು ಬಂದು ಸೇಮ್ ಇದೆ. ಇದು ಕೂಡ ಸೇಮ್ ಬೀಡು ಕೊಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸಿಲ್ವರಲ್ಲಿ ಲೆಂತಿ ಬೀಡಿದೆ. ಸೊ ಅದೇನಿದೆ ಅಂದರೆ ನೀಡಲ್ಲಿದೆ. ನೀಡಲ್ಲು ಒಂದು ಪ್ಯಾಕೆಟು ಕ್ರೋಶ ಕುಚ್ಚು ಹಾಕೋದಕ್ಕೆ. ಇದರಲ್ಲಿ ಸ್ಮಾಲು ಮತ್ತು ಬಿಗ್ ಸೈಜ್ ಎರಡೂ ಇದೆ. ಸೊ ಅದು ಎರಡು ವಿನ್ ಆಗಿದ್ದಾರೆ. ಸೊ ಲಾಸ್ಟ್ ಒನ್ ಬಂದು ಈ ಥರ ಇದೆ. ಇದರಲ್ಲಿ ಕಾಟನ್ ಥ್ರೆಡ್ ಇದೆ. ಸೊ ಕಾಟನ್ ಥ್ರೆಡ್ನ ಅವರಿಗೆ ಕೊಡ್ತಾಯಿದ್ದೀನಿ. ಸೊ ಇಷ್ಟು ನಮ್ಮ ರಕ್ಷಿತಾ ಅವ್ರ ಸ್ಟೂಡೆಂಟು ವಿನ್ ಆಗಿದ್ದಾರೆ. ಸೊ ನೆಕ್ಸ್ಟು ನಮ್ಮ ಛಾಯಾ ಅವರು ಏನೆಲ್ಲ ವಿನ್ ಮಾಡ್ಕೋತಾರೆ ನೋಡೋದು. ಛಾಯಾ ಅಂತ. ಸೊ ಅವರೆಷ್ಟು ವಿನ್ ಆಗ್ತಾರೆ ನೋಡೋಣ. ಒಂದೇ ಸಲ ಎತ್ತಿದ್ದಾರೆ. ಹಾಕಿ ಪ್ಲೇಟ್ನಲ್ಲಿ ಹಾಕಿ, ಈ ಪ್ಲೇಟ್ ಮೇಲೆ ಹಾಕಿ. ಸೊ ಅವರು ಯಾವುದ್ಯಾವ್ದನ್ನು ವಿನ್ ಆಗಿದ್ದಾರೆ ನೋಡೋಣ. ಒಂದೇನೋ ಬಿತ್ತಕೊಂಡು ಎತ್ಕೊಂಡು ಫಸ್ಟಿಗೆ ಅವರು ಕೂಡ ರೌಂಡ್ ಬೀಡ್ ವಿನ್ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಪ್ಯಾಕೆಟ್ ಸಿಗ್ತಾಯಿದೆ. ಸೆಕೆಂಡ್ ಬಂದು ಆನೆ ಇದೆ. ಆನೆಯಲ್ಲಿ ಸಿಲ್ಕ್ ಥ್ರೆಡ್ ಇದೆ. ಅವರು ಕೂಡ ಒಂದು ಸಿಲ್ಕ್ ಥ್ರೆಡ್ ವಿನ್ ಮಾಡ್ಕೊಂಡಿದ್ದಾರೆ. ಸೊ ಮತ್ತೆ ಒಂದು ಗೋಲ್ಡು ಬೀಡ್ ಇದೆ. ಸೊ ಅವರಿಗೆ ಇದರಲ್ಲಿ ಏನಿದೆ, ಟ್ರಿಮ್ಮರ್ ಇದೆ. ಅವರು ಒಂದು ಟ್ರಿಮ್ಮರ್ನ ವಿನ್ ಮಾಡ್ಕೋತಾ ಇದ್ದಾರೆ. ಒಂದು ಟ್ರಿಮ್ಮರ್ ಕೊಡ್ತೀನಿ ಅವ್ರಿಗೆ. ನೆಕ್ಸ್ಟ್ ಬಂದು ಈ ಥರ ಬೀಡಿದೆ. ಅವ್ರಿಗೆ ಇದರಲ್ಲಿ ಕ್ರೋಶ ಇದೆ. ಸೊ ಒಂದು ಕ್ರೋಶ ಕೊಡ್ತಾಯಿದ್ದೀನಿ. ಸೆಕೆಂಡ್ ಒನ್ ಬಂದು ರೌಂಡ್ ಬೀಡು. ಸೊ ಅವ್ರಿಗೂ ಕೂಡ ಒಂದು ರೌಂಡ್ ಬೀಡ್ ಪ್ಯಾಕೆಟ್ ಸಿಗ್ತಾಯಿದೆ. ಸೆಕೆಂಡ್ ಒನ್ ಬಂದು ನೆಕ್ಸ್ಟು ಈ ಥರ ಬೀಡಿದೆ. ಇದು ಕೂಡ ಸೇಮ್ ಬೀಡಿದೆ. ಇದು ಕೂಡ ಒಂದು ಪ್ಯಾಕೆಟ್ ಸಿಗ್ತಾಯಿದೆ. ನೆಕ್ಸ್ಟ್ ಒನ್ ಬಂದು ಈ ಥರ ಶೇಪಲ್ಲಿರೋ ಬೀಡಿದೆ. ಇದು ಬಂದು ಕಾಟನ್ ಥ್ರೆಡ್ ಇದೆ. ಸೊ ಕಾಟನ್ ಥ್ರೆಡ್ಡು ಕೊಡ್ತಾಯಿದ್ದೀವಿ. ಇದು ಕೂಡ ಸೇಮ್ ಬೀಡಿದೆ. ಇಲ್ಲಿ ನೋಡಿ, ಸೇಮ್ ಬೀಡಿದೆ. ಅದು ಕೂಡ ಒಂದು ಪ್ಯಾಕೆಟು ಸಿಗ್ತಾಯಿದೆ. ನೆಕ್ಸ್ಟ್ ಒನ್ ಬಂದು ಸ್ಮಾಲ್ ಬೀಡಿದೆ. ಸೊ ನೋಡಿ, ಈ ಥರ ಅವ್ರಿಗೆ ಈ ಥರ ಸಿಗ್ತಾಯಿದೆ. ಸೊ ಅವರು 1 2 3 4 5 6 7 8 9 ವಿನ್ ಮಾಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಛಾಯಾ. ನಮ್ಮ ಸ್ಟೂಡೆಂಟ್ ಒಬ್ಬರು ಅವ್ರ ಸ್ಯಾರಿಗೇ ಕ್ರೋಶನಲ್ಲಿ ವರ್ಕ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನನಗಂತೂ ಖುಷಿ ಆಯಿತು. ಅವರು ತುಂಬ ಖುಷಿಪಟ್ಟು ವರ್ಕ್ ಮಾಡ್ಕೊಂಡಿದ್ದಾರೆ.
ಸೊ ನಾವು ಹೇಳ್ಕೊಡೋದು ನಾವು ಕ್ಲೀನಾಗಿ ತಲೆಗೆ ಹಾಕ್ಕೊಂತಂದರೆ ಯಾವುದೇ ಸ್ಟೂಡೆಂಟ್ಸ್ ಆಗಲಿ ಕ್ಲೀನಾಗಿ ಕಲ್ತ್ಕೊಬೋದು. ಕಲಿಯೋವರೆಗೂ ಮಾತ್ರ ನಮಗೆ ಕಷ್ಟ, ಕಲ್ತಾದ್ಮೇಲೆ ತುಂಬ ಈಸಿ ಇರುತ್ತೆ. ಏನೋ ಒಂಥರ ಖುಷಿ, ನಮ್ಮದು ಕಲ್ತಿರೋ ವಿದ್ಯೆನ ನಾವೇ ನೋಡಿ ನಮಗೆ ಖುಷಿ ಆಗ್ತಾ ಇರುತ್ತೆ. ನಾವು ಕಲ್ತಿರೋದು ಇನ್ನೂ ಬರೀ ಸಾಸಿವೆ ಕಾಳಷ್ಟು ಅಷ್ಟೇ, ಬಟ್ ಇನ್ನೂ ಕಲಿಯೋದು ತುಂಬ ಇದೆ. ಸೊ ಇವರು ಆದಷ್ಟು ಬೇಗ ಕಲ್ತಿದ್ದಾರೆ. ನನಗಂತೂ ಇಷ್ಟ ಆಯಿತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.